ಅವರ ಶಿಷ್ಯಂದ್ರನ್ನ ತಯಾರು ಮಾಡಿದ್ದಾರೆ. ಅವರು ಕೂಡ ಅಷ್ಟೇ ಸಮರ್ಥವಾಗಿ ಪ್ರಚಾರವನ್ನ ಮಾಡ್ತಾರೆ, ಪ್ರವಚನಗಳನ್ನ ಕೊಡುವಂತಹ ಶಕ್ತಿಗಳನ್ನ ಅವ್ರು ಮಾಡಿದ್ದಾರೆ. ಅಮ್ಮವರು ಅವಾಗ ಹೇಳ್ತಿದ್ರು, ದೃಷ್ಟಾಂತೋ ನೈವ ದೃಶ್ಯಂತೆ ತ್ರಿಭುವನ ಜಟೆ ಸದ್ಗುರೋಹ ಜ್ಞಾನದಾತು ಅಂತ ಹೇಳೋದು. ಗುರುಗಳಿಗೆ ಸದೃಶವಾದಂತಹ ದೃಷ್ಟಾಂತ ಎಲ್ಲೂ ಸಿಗೋದಿಲ್ವಂತೆ. ತ್ರಿಭುವನ ಜಟರೆ, 3 ಲೋಕಗಳಲ್ಲಿ ಎಲ್ಲೇ ತಿರುಗಿ ನೋಡಿ, ಗುರುಗಳಿಗೆ ಸಮಾನವಾದಂತಹ ದೃಷ್ಟಾಂತ ನೈವ ದೃಶ್ಯಂತೆ ತ್ರಿಭುವನ ಜಟರೆ ಸದ್ಗುರೋಹ ಜ್ಞಾನದಾತು. ಜ್ಞಾನವನ್ನ ಕೊಡುವಂತಹ ಗುರುಗಳಿಗೆ ಸಮಾನವಾದವರು ಮತ್ತೊಬ್ಬರು ಸಿಗೋದಿಲ್ಲ. ಯಾರೋ ಒಬ್ಬ ಇದ್ದ ಹೇಳ್ದ, ಸ್ಪರ್ಶಶ್ಚೇ ತತ್ರ ಕಲ್ಪ್ಯ, ಸ್ಪರ್ಶಮಣಿ ಇದ್ದಂತೆ ಗುರುಗಳು ಅಂತ ಹೇಳ್ತಾನೆ. ಸ್ಪರ್ಶಮಣಿ ಅಂತ ಹೇಳಿದ್ರೆ ಒಂದು ಕಲ್ಲು ಅವತ್ತಿನ ಕಾಲಕ್ಕೆ ಇತ್ತು ಅಂತ ಹೇಳ್ತಾರೆ. ಸ್ಪರ್ಶಮಣಿ ಏನ್ ಮಾಡ್ತಿದ್ರು ಅಂದ್ರೆ, ಆ ಕಲ್ಲು ಮತ್ತೊಂದು ಯಾವ್ದಾದ್ರು ಲೋಹಕ್ಕೆ ತಾಕ್ಸಿದ್ರೆ ಅದನ್ನ ಚಿನ್ನವಾಗಿ ಸ್ವರ್ಣತೆಯನ್ನ ಒಂದು ಲೋಹಕ್ಕೆ ಕೊಡ್ತಿತ್ತು ಅಂತ ಹೇಳ್ತಾರೆ. ಆ ಸ್ಪರ್ಶಮಣಿ ಕೇವಲ ಅದನ್ನ ಚಿನ್ನವನ್ನಾಗಿ ಮಾಡುವಂತಹ ಶಕ್ತಿಯನ್ನ ಕೊಡ್ತದೆ. ಆದರೆ ಸ್ಪರ್ಶಮಣಿ ಅದನ್ನು ಪಾರಸ್ಮಣಿ ಅಂತ ಹೇಳ್ತಿರೋ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಸ್ಪರ್ಶಮಣಿ ಅಂತಾನೆ ಅದನ್ನ ಹೇಳಿದ್ದಾರೆ. ಸ್ಪರ್ಶಮಣಿ ಅದನ್ನ ಸ್ವರ್ಣತೆಯನ್ನ ಒಂದು ಲೋಹಕ್ಕೆ ಕೊಡ್ತದೆ. ಆದ್ರೆ ಗುರುಗಳ ಆ ರೀತಿನ ಅದನ್ನು ಕೇವಲ ಸ್ವರ್ಣಮಯವಾಗಿ ಅಲ್ಲ, ಆ ಒಂದು ಸ್ಪರ್ಶಮಣಿಯ ಶಕ್ತಿಯನ್ನೇ ಮತ್ತೊಂದಕ್ಕೆ ಕೊಡುವಷ್ಟು ಶಕ್ತಿ ಇರೋದು ಕೇವಲ ಗುರುಗಳಿಗೆ. ನಾವಿವತ್ತು ನೋಡ್ತಿದ್ದೇವೆ, ಗೀತಾ ಅಮ್ಮನವರು ಅನೇಕ ಪ್ರವಚನಗಳು ಕೊಡುವಂತಹ ಶಕ್ತರನ್ನ ಇವತ್ತು ಸೃಷ್ಟಿಯನ್ನ ಮಾಡಿದ್ದಾರೆ. ಈ ಒಂದು ಕೇವಲ ಸ್ಪರ್ಶಮಣಿ ಮತ್ತೊಂದನ್ನು ಚಿನ್ನ ಮಾಡ್ತದೆ. ಆದರೆ ಗುರುಗಳು ಈ ಸ್ಪರ್ಶಮಣಿಯನ್ನ ಮತ್ತೊಂದು ಸ್ಪರ್ಶಮಣಿ ಮಾಡುವಷ್ಟು ಶಕ್ತಿ ಆ ಗುರುಗಳಿಗೆ ಇದೆ. ಹಾಗಾಗಿ ಪರಂಪರೆ ಅವಿಚ್ಛಿನ್ನವಾಗಿ ಜ್ಞಾನಮಯವಾಗಿ ಇವತ್ತು ಉಳಿದುಕೊಂಡು ಬಂದಿದೆ. ಅನೇಕ ಗ್ರಂಥಗಳು ನೋಡ್ತಿದ್ದೇವೆ, ಅದರ ಸಾಕ್ಷಿನ ಮುಂದೆ ಇದೆ, ಕಣ್ಮುಂದೆ ನೋಡಿದ್ರೆ ಗೊತ್ತಾಗ್ತದೆ. ಅನೇಕ ಇಲ್ಲೊಂದಿಷ್ಟಿದೆ ಅಷ್ಟೇ, ಮೇಲೋದ್ರು ಮತ್ ಕೂಡ ನಿಮ್ಗೆ ಇನ್ನೂ ಬಹಳಷ್ಟು ಸಿಗ್ತದೆ. ಆ ರೀತಿಯಾಗಿ ಕೆಳಗೋದ್ರು ಕೂಡ ನೀವು ಎಲ್ಲೇ ಹೋಗಿ ಆ ಗ್ರಂಥಗಳು ಜ್ಞಾನಮಯ ಇಲ್ಲಿದೆ, ಜ್ಞಾನ ಭಂಡಾರ, ಜ್ಞಾನ ದೇಗುಲ ಇಲ್ಲಿದೆ. ಆ ರೀತಿಯಾಗಿ ಒಂದು ಜ್ಞಾನ ದೀಪವಾಗಿ ಒಂದು ಇರುವಂತಹ ಸ್ಥಳದಲ್ಲಿ ನಾವು ಬಂದು ಕೂತ್ಕೊಂಡ್ರೆ ನಮಗೂ ಕೂಡ ಪ್ರಕಾಶ ಕಾಣಿಸುತ್ತೆ. ಆ ಒಂದು ಅಜ್ಞಾನ ಹೋಗ್ಬೇಕಾಗಂದ್ರೆ ಬೇರೆ ಕೆಲಸ ಮಾಡ್ಬೇಕಾಗಿಲ್ಲ. ನಾವು ಏನ್ ಮಾಡ್ಬೇಕು, ನೀವು ಒಂದು ಕತ್ಲೆ ರೂಮ್ ಇದೆ, ಆ ಕತ್ಲೆ ರೂಮಲ್ಲಿ ಕತ್ಲೆನ ಓಡಿಸ್ಬೇಕು ಅನ್ಬಿಟ್ಟು ನೀವು ಹೊರಗೆ ಇಟ್ಕೊಂಡ್ಬಂದು ಏನೇ ಧೂಳು ಹೊಡಿರಿ, ಏನ್ ಮಾಡಿ ಹೋಗ್ತದ ಕತ್ಲೆ? ಸಾಧ್ಯ ಇಲ್ಲ. ಒಂದೇ ಒಂದು ದೀಪ ತುಂಬಿಡಿ, ಎಲ್ಲ ಕತ್ಲೆನ ಹೊರಟಾಗ್ತದೆ. ಹಾಗೆ ನಾವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಬಂದು ಕೂತ್ಕೊಳ್ಬೇಕು ಜ್ಞಾನ ಇರುವ ಜಾಗದಲ್ಲಿ. ಆಗ ಜ್ಞಾನ ಸಿಗ್ತದೆ. ಜ್ಞಾನ ಸಿಕ್ಲಿ ಅಂತ ಮತ್ತೊಂದ್ ಕಡೆ ಉಟ್ಕೊಂಡು ಹೊರಟು ಏನೇ ಕರ್ಮಗಳನ್ನು ಮಾಡೋದು ಕೂಡ ಏನ್ ಮಾಡಿದ್ರು ಪ್ರಯೋಜನ. ಹಾಗಾಗಿನೇ ಹೇಳುವಂಥದ್ದು, ನ ಕರ್ಮಣ ನ ಪ್ರಜಯ ನ ಧನೆ ತ್ಯಾಗೇನ ಏಕೆ. ನೀವೆಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ, ಎಲ್ಲ ಲೌಕಿಕ ಬಂಧನಗಳನ್ನ ತ್ಯಾಗ ಮಾಡುವಂತ ಕೂತ್ಕೊಂಡು ಜ್ಞಾನ ಇರುವಂತಹ ಜಾಗದಲ್ಲಿ ಕೂತ್ಕೊಳ್ಳಿ. ಆಗ ಆ ಅಮೃತತ್ವ, ಪರಮಾತ್ಮ ತತ್ವನ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತಯ ಶುದ್ಧ ಸತ್ವಾಹ. ಆ ಒಂದು ವೇದಾಂತ ತತ್ವನ ತಿಳಿದುಕೊಳ್ಬೇಕಂದ್ರೆ ಸನ್ಯಾಸ ಯೋಗದಿಂದ ಅಂತ ಹೇಳ್ತಾರೆ. ಸನ್ಯಾಸ ಯೋಗವನ್ನು ಪಡಿಬೇಕು ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡುವಂತಹದ್ದು. ಏನ್ ತ್ಯಾಗ ಅಂತಿತ್ತೋ ಅದನ್ನ, ನಮ್ಮ ಅಹಂಕಾರವನ್ನು ಕೂಡ ತ್ಯಾಗ ಮಾಡಿದಾಗ ಆ ಒಂದು ಶುದ್ಧ ಸತ್ವರಾಗಿ, ಕರ್ಮದ ಮುಖೇನ ಶುದ್ಧ ಸತ್ವವನ್ನು ಪಡೆದು ಅದರ ಮುಖೇನ ನಾವು ಆ ಒಂದು ಪರಮಾತ್ಮ ತತ್ವವನ್ನು ಚಿಂತನೆ ಮಾಡಿದಾಗ ಆ ಪರಮಾತ್ಮ ನಮ್ಮಲ್ಲಿ ಕಾಣ್ತಾನೆ, ನಾನೇ ಆ ತತ್ವ ಎಂಬುದಾಗಿ ಅರ್ಥ ಆಗ್ತದೆ. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಒಂದು ಕನ್ನಡಿ ಧೂಳು ತುಂಬಿಕೊಂಡಿದೆ. ಆ ಕನ್ನಡಿಯಲ್ಲಿ ನೀವು ನೋಡ್ಕೊಂಡ್ರೆ ನೀವು ಪ್ರತಿಬಿಂಬ ಕಾಣ್ತದ? ಆ ರೀತಿ ಆಗಿದ್ರೆ ಕಾಣೋದಿಲ್ಲ. ಈಗ ಆಗಿರೋದು ನಮ್ಗೆ ಅದನ್ನೇ ಅವಿದ್ಯೆ ಅಂತ ಕರಿತೀವಿ. ಒಂದು ಕನ್ನಡಿ ಇದೆ, ಅದ್ರ ಮುಂದೆ ನಿಂತಿದೆ, ಆದ್ರೆ ಅವಿದ್ಯೆ ಏನ್ ಮಾಡಿದೆ, ಅದು ಧೂಳಾಗಿ ನಿಂತ್ಬಿಟ್ಟಿದೆ. ನಮ್ಮ ಸ್ವರೂಪವೇ ನಮಗೆ ಕಾಣಿಸ್ತಾ ಇಲ್ಲ. ಈ ಶರೀರ ಮಾಡ್ತಾ ಇರೋದು, ನಮ್ಮ ಬುದ್ಧಿ ಮಾಡ್ತಾ ಇರೋದು, ಲೌಕಿಕ ಪ್ರಪಂಚ ಮಾಡ್ತಾ ಇರೋದು ಅದೇ. ಎಲ್ಲವೂ ಕೂಡ ನಮ್ಮ ವಿದ್ಯೆ, ನನ್ನ ಸ್ವರೂಪ ಏನಿದೆ ಅದನ್ನ ತಡೀತಾ ಇದೆ. ಹಾಗಾಗಿ ಆ ಒಂದು ಮಲ ಏನಿದೆ ಅದನ್ನು ತೆಗೆದಾಗ, ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಂಡಾಗ, ಕರ್ಮಗಳ ಮುಖೇನ ಯಾವುದು ನಾವು ಅದನ್ನ ಒರೆಸುವಂತಹ ಕರ್ಮ ಇದೆಯೋ, ಮಲವನ್ನು ತೆಗೆಯುವಂತಹದ್ದು, ಅದು ಇಲ್ಲಿ ಕರ್ಮ ಅಂತ ಹೇಳಿದ್ರೆ ನಮ್ಮ ಜಪಗಳಾಗಿರ್ಬೋದು, ನಿತ್ಯ ಅನುಷ್ಠಾನಗಳಾಗಿರ್ಬೋದು, ಗುರುಸೇವೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಕರ್ಮದಲ್ಲಿ ಬಂದು ಸೇರ್ಕೊಳ್ತದೆ. ಆ ರೀತಿಯಾಗಿ ಶುದ್ಧ ಸತ್ವರಾದಾಗ ನಮ್ಮ ಪ್ರತಿಬಿಂಬ ನಿಶ್ಚಿತವಾಗಿಯೂ ಕಾಣ್ತದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ ಅಲ್ವಾ? ಆ ರೀತಿಯಾಗಿ ನಾವು ಶುದ್ಧ ಸತ್ವರಾದಾಗ ನಿಶ್ಚಿತವಾಗಿಯೂ ಕಾಣಿಸ್ತದೆ. ಅದನ್ನೇ ಹೇಳುವಂತಹದ್ದು